ನಾನು ಸಹನಾ ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ನೀವೆಲ್ಲಿ ನೋಡ್ಬೋದು ಸುಮಾರು ಜನ ಬೆಳಗ್ಗೆ ಹೊತ್ತು ಓದ್ತೀರಾ, ಇಲ್ಲಾಂದರೆ ರಾತ್ರಿ ಹೊತ್ತು ಓದ್ತೀರಾ. ವಾಟ್ ಎವರ್ ಇಟ್ ಇಸ್, ಅಟ್ ದಿ ಎಂಡ್ ಆಫ್ ದಿ ಡೇ ನಮಗೆ ಒಳ್ಳೆ ಮಾರ್ಕ್ಸ್ ಬರಬೇಕು ಅನ್ನೋದೇ ನಿಮ್ಮ ಒಂದು ಅಜೆಂಡಾ, ಹೌದಾ ಅಲ್ವಾ? ಸೊ ಅದಕ್ಕೆ ಕನ್ಫ್ಯೂಷನ್ ಇರುತ್ತೆ, ನಾನು ಬೆಳಗ್ಗೆ ಓದಬೇಕಾ, ರಾತ್ರಿ ಓದಬೇಕಾ, ನಿದ್ದೆಗೆಟ್ಟು ಓದಬೇಕಾ, ಅಥವಾ ಪೂರ್ತಿ ನಿದ್ದೆ ಆಗಬೇಕಾ? ಸೊ ಈ ಕನ್ಫ್ಯೂಷನ್ಗೆಲ್ಲ ಇವತ್ತು ಈ ವಿಡಿಯೋದ ಮುಖಾಂತರ ನಿಮಗೆ ಫುಲ್ ಸ್ಟಾಪ್ ಅನ್ನು ಕೊಡ್ತೀನಿ. ಎಷ್ಟೊತ್ತಿಗೆ ಎದ್ದೇಳಬೇಕು, ಎಷ್ಟೊತ್ತು ಓದಬೇಕು, ಆ್ಯಂಡ್ ಯಾವ ಟೈಮಲ್ಲಿ ಓದಬೇಕು ಅನ್ನೋ ಒಂದು ಕ್ಲಾರಿಟಿ ನಿಮಗೆ ಇವಾಗ ಸಿಕ್ಬಿಡುತ್ತೆ ಮಕ್ಕಳೇ. ಓಕೆ, ಸೊ ಇಟ್ಸ್ ಗೋನ್ ಬಿ ಅ ವೆರಿ ಸ್ಮಾಲ್ ವಿಡಿಯೋ. ಕೊನೆ ತನಕ ನನ್ನ ಜೊತೆ ಇರಿ. ಆ್ಯಂಡ್ ಅಟ್ ದಿ ಎಂಡ್ ನನಗೆ ಹೇಳಿ ನೀವು ಮಾರ್ನಿಂಗ್ ಪರ್ಸನ್ ಆಗ್ತೀರಾ ಅಥವಾ ನೈಟ್ ಪರ್ಸನ್ ಆಗ್ತೀರಾ ಅಂತ. ಓಕೆನಾ? ಎಸ್. ಸೊ ಅದಕ್ಕಿಂತ ಮುಂಚೆ ನೀವೆಲ್ಲಿ ನೋಡ್ಬೋದು ನಮ್ಮ ಫ್ರೀಡಮ್ 80 ಕೂಪಾನ್ಸ್ ಬೇಗ 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 ಖಾಲಿ ಆಗ್ತಾ ಇದೆ. ಸೊ 17th ಇದೆ. ಇವತ್ತು ಆಲ್ಮೋಸ್ಟ್ 53 ಕೂಪನ್ಸ್ ಆಲ್ರೆಡಿ ಕ್ಲೇಮ್ ಆಗಿದೆ. ಓಕೆನಾ ಮಕ್ಕಳೇ? ಸೊ ನೀವಿಲ್ಲಿ ನೋಡ್ಬೋದು 53 ಕೂಪನ್ಸ್ ಆಲ್ರೆಡಿ ಕ್ಲೇಮ್ ಆಗಿದೆ. ಮಿಕ್ಕಿರೋ ಅಂಥದ್ದು ಜಸ್ಟ್ 27 ಕೂಪಾನ್ಸ್ ಅಷ್ಟೇ. ಸೊ ಯಾರೆಲ್ಲ ಇನ್ನೂ ನಮ್ಮ ಪರೀಕ್ಷೆ ಪ್ರಥಮ ತಗೊಂಡಿಲ್ವೋ, ಎನ್ರೋಲ್ ಆಗಿಲ್ವೋ, ಈ ಕೂಡಲೇ ಹೋಗಿ ಎನ್ರೋಲ್ ಆಗಿ. ತುಂಬ ಕಡಿಮೆ ಯುನೋ ಅಮೌಂಟಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇದೆ. ಸೊ ಡೋಂಟ್ ವರಿ, ಡೆಫಿನೆಟ್ಲಿ ನೀವು ಕೊಡ್ತಾ ಇರೋ ಅಂಥ ದುಡ್ಡಿಗೆ ನಾವೆಲ್ಲ ನ್ಯಾಯ ಮಾಡ್ತೀವಿ. ನೀವು ಯೂಟ್ಯೂಬಲ್ಲಿ ಯಾರನ್ನ ನೋಡ್ತಾ ಇದ್ದೀರೋ, ನಾವೇ ಖುದ್ದಾಗಿ ಬಂದು, ನಿಮ್ಮ ಈ ಟೀಚರ್ಸೇ ಖುದ್ದಾಗಿ ಬಂದು ಹೇಳ್ಕೊಡೋ ಅಂಥದ್ದು ಎಕ್ಸ್ಪೀರಿಯನ್ಸ್ ಟೀಚರ್ಸು. ಸೊ ಈ ಫ್ರೀಡಮ್ 80 ಅನ್ನೋ ಕೂಪಾನ್ನ ಯೂಸ್ ಮಾಡಿಕೊಂಡು ಪ್ರಥಮ ಕೋರ್ ಅಥವಾ ಕೋರ್ ಪ್ಲಸ್ಗೆ ಈ ಕೂಡಲೇ ಹೋಗಿ ಜಾಯ್ನ್ ಆಗಿ. ಬಿಕಾಸ್ ಬರೀ ಲಿಮಿಟೆಡ್ ಸೀಟ್ಸ್ ಇದೆ ಅಷ್ಟೇ, ಆಯಿತಾ? ಅದಾದಮೇಲೆ 80 ಫುಲ್ ಕಂಪ್ಲೀಟ್ ಆದಮೇಲೆ 80 ಕೂಪಾನ್ಸ್ ನಿಮಗೆ ಮತ್ತು ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಸೊ ಬುದ್ಧಿವಂತಿಕೆಯಿಂದ ಈ ಕೂಡಲೇ ಹೋಗಿ ತೊಗೊಳ್ಳಿ, ಆಯಿತಾ? ಯು ಡೋಂಟ್ ಹ್ಯಾವ್ ಟು ಪೇ ಎಕ್ಸ್ಟ್ರಾ 500, 700,000 ಎಷ್ಟಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಆ ಎಕ್ಸ್ಟ್ರಾನ ನೀವು ಉಳಿಸ್ತೀರ. ಸೊ ಆ ಎಕ್ಸ್ಟ್ರಾ ಮನಿ ಏನಿದೆ ಅದರಲ್ಲಿ ಹೋಗಿ ಫ್ರೆಂಡ್ಸ್ ಜೊತೆ ಮಜಾ ಮಾಡುವ. ಎಸ್. ಓಕೆ ಮಕ್ಕಳೇ, ಈಗ ಬರುವ ಬಿಫೋರ್ ವಿ ಸ್ಟಾರ್ಟ್, ಕಮೆಂಟ್ ಜಸ್ಟ್ ಒನ್ ವರ್ಡ್, ನೈಟ್ ಆರ್ ಮಾರ್ನಿಂಗ್. ಬೇಗ. ಸೊ ರಾತ್ರಿನ ಅಥವಾ ಬೆಳಗ್ಗೆನ, ವಿಚ್ ಒನ್ ಡು ಯು ಆ್ಯಕ್ಚುಲಿ ಪ್ರಿಫರ್? ಸೊ ಬೆಳಗ್ಗೆ 5 ಗಂಟೆಗೆ ಎದ್ದು ಓದೋ ಅಂಥದ್ದು, ಅಥವಾ ಮಧ್ಯರಾತ್ರಿ 12 ಗಂಟೆ 1 ಗಂಟೆವರೆಗೂ ಓದೋ ಅಂಥದ್ದು? ನೈಟ್ ಆರ್ ಮಾರ್ನಿಂಗ್? ಸೊ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಗೊತ್ತಾಗುತ್ತೆ ಎಷ್ಟು ಜನ ಬೆಳಗ್ಗೆನೇ ಓದ್ತಾ ಇದ್ರೆ, ಎಷ್ಟು ಜನ ರಾತ್ರಿ ಓದ್ತಾ ಇದ್ರೆ ಅನ್ನೋದು ಒಂದು ಕ್ಲಾರಿಟಿ ನನಗೆ ಸಿಗುತ್ತೆ. ಕಮೆಂಟ್ ಮಾಡಿದ್ರಾ? ಓಕೆ. ಸೊ ವಾಟ್ ಹ್ಯಾಪನ್ಸ್ ವೆನ್ ಯು ಸ್ಟಡಿ ಲೇಟ್ ಅಟ್ ನೈಟ್? ಇವಾಗ ನೋಡಿ, ಸೊ ರಾತ್ರಿ ಊಟ ಎಲ್ಲ ಆಗಿದೆ 10:30 PM, ಆಯಿತಾ? ಸೊ 10:30 ಗಂಟೆ ಆಗಿದೆ. ಯು ಫಿನಿಶ್ ಡಿನ್ನರ್ ಆಗಿದೆ, ಊಟ ಆಗಿದೆ, ನಿಮ್ಮ ಫೋನ್ ಹತ್ತಿರದಲ್ಲೇ ಇದೆ. ದಿ ಹೌಸ್ ಇಸ್ ಫೈನಲಿ ಕ್ವೈಟ್. ಅವರು ಎಲ್ಲ ಕ್ಯಾಸ್ ಎಲ್ಲ ಆಗಿಬಿಟ್ಟು ಇವಾಗ ಫೈನಲಿ ಇಟ್ ಇಸ್ ಕ್ವೈಟ್. ಬಿಕಾಸ್ ಎಲ್ಲರೂ ಹೋಗಿ ಊಟ ಆಗಿದೆ, ಎಲ್ಲರೂ ಹೋಗಿ ಮಲ್ಕೊಂಡಿದ್ದಾರೆ, ಪ್ರಶಾಂತವಾಗಿದೆ. ಇವಾಗ ಸುಮಾರು ಜನಕ್ಕೆ ಅನಿಸುತ್ತೆ, ಸೊ ಇವನ್ ನಾನು ಕೂಡ ಓವರ್ ಅ ಪೀರಿಯಡ್ ಆಫ್ ಟೈಮ್ ರಾತ್ರಿ ಹೊತ್ತು ಕೂತ್ಕೊಂಡೇ ಓದ್ತಾ ಇದ್ದಿದ್ದು ಜಾಸ್ತಿ, ಆಯಿತಾ? ಸೊ ಬೆಳಗಿನ ಜಾವ ಎದ್ದೇಳಬೇಕಂದ್ರೆ ಆಗ್ತಾ ಇರಲಿಲ್ಲ ನನಗೆ. ಸೊ ರಾತ್ರಿ ಎಷ್ಟೊತ್ತಾದರೂ ಕೂತ್ಕೊಂಡು ಓದ್ತಾ ಇದ್ದೆ. ಎಲ್ಲರೂ ಮಲಗಾದ್ಮೇಲೆ ಆರಾಮಾಗಿ ಪ್ರಶಾಂತವಾಗಿರುತ್ತೆ, ಸೈಲೆಂಟಾಗಿರುತ್ತೆ. ಸೊ ಆವಾಗ ಓದೋದಕ್ಕೆ ನಂಗೆ ಸ್ವಲ್ಪ ಜಾಸ್ತಿನೇ ಉತ್ಸಾಹ ಬರ್ತಾಯಿತ್ತು. ಆ್ಯಂಡ್ ಸಡನ್ಲಿ ಯು ಥಿಂಕ್ ನೌ ಐ ಕ್ಯಾನ್ ಸ್ಟಡಿ ಪ್ರಾಪರ್ಲಿ, ಬಿಕಾಸ್ ಪ್ರಶಾಂತವಾಗಿದೆ, ಎಲ್ಲ ಕೆಲಸನೂ ಮುಗ್ದಿದೆ, ಐ ಆಮ್ ಡನ್ ಫಾರ್ ದ ಡೇ, ಈಗ ಕೂತ್ಕೊಂಡು ಓದೋಣ ಅನ್ನೋ ಒಂದಿದು, ಆಯಿತಾ? ಬಟ್ ಹಿಯರ್ ಕಮ್ಸ್ ದ ಪ್ರಾಬ್ಲಮ್. ಬಟ್ ಪ್ರಾಬ್ಲಮ್ ಏನಪ್ಪ? ಸುಮಾರು ಜನಕ್ಕೆ ಅನಿಸುತ್ತೆ ಕೂತ್ಕೊಂಡು ಓದ್ತೀರಾ, ಸ್ಟಾರ್ಟ್ ಮಾಡ್ತೀರಾ, ಆಯಿತಾ? ಸೊ ಸ್ಟಾರ್ಟ್ ಮಾಡಿದ ಕೂಡಲೇ ಒಂದು ಪೇಜ್ ಓದ್ತೀರಾ, ಆಯಿತಾ? ಸೊ 10:30 ಕೂತ್ಕೋತೀರಾ, ಒಂದು 10 ನಿಮಿಷ ಒಂದು ಪೇಜ್ ಓದ್ತೀರಾ. ಅದಾದಮೇಲೆ 10:40 ಅಷ್ಟೊತ್ತಿಗೆ ಮತ್ತೆ ಆ ಪೇಜ್ ನಾನು ಓದಿದ್ದೀನಿ ಬಟ್ ಸ್ಟಿಲ್ ಏನೂ ಅರ್ಥ ಆಗ್ತಾ ಇಲ್ಲ ಅಥವಾ ಏನು ನೆನಪಿಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಮತ್ತೆ 10 ನಿಮಿಷ ಕೂತ್ಕೊಂಡು ಓದ್ತೀರಾ, ಮತ್ತೆ 10:50 ಅದೇ ಪ್ರಾಬ್ಲಮ್ ಬರುತ್ತೆ. ಸೊ ಏನಪ್ಪ ಅಂತಂದರೆ, ಆ್ಯಸ್ ದ ನೈಟ್ ಗೆಟ್ಸ್ ಲೇಟರ್ ಯುವರ್ ಬ್ರೈನ್ ಆ್ಯಂಡ್ ಬಾಡಿ ಆರ್ ಪ್ರಿಪೇರಿಂಗ್ ಫಾರ್ ಸ್ಲೀಪ್. ಗೊತ್ತಾಗ್ತಾ ಇದೆಯಾ ಮಕ್ಕಳೇ? ಸೊ ಅದು ನಾವು ಕಾಲಾಂತರದಿಂದ ಬಂದಿರೋಂಥ ರೂಢಿ. ರಾತ್ರಿ ಆಯಿತು ಅಂತಂದರೆ ಮಲಗಬೇಕು ಅಂತ. ಅದೇ ರೀತಿ ನಿಮ್ಮ ಬಾಡಿ ಕೂಡ ಸೆಟ್ ಆಗಿದೆ, ಅದೇ ರೀತಿ ನಿಮ್ಮ ಬ್ರೈನ್ ಕೂಡ ಯೋಚನೆ ಮಾಡುತ್ತೆ. ಸೊ ನೀವೊಂದು ಪೇಜಲ್ಲೇ ಇರ್ತೀರಾ, ಮುಂದಕ್ಕೆ ಹೋಗೋಕ್ಕೆ ಆಗೋದಿಲ್ಲ. ಬಿಕಾಸ್ ಈ ಪೇಜೇ ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ನೆನಪಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಯಾಕಪ್ಪ ಅಂತಂದರೆ, ಬಿಕಾಸ್ ನಿಮ್ಮ ಬಾಡಿ ನಿದ್ದೆ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ನೀವು ಕೂತ್ಕೋತೀರಾ, ಓದಬೇಕು ಅಂತ ಅನ್ಕೋತೀರಾ, ಅದರಲ್ಲಿ ನಾನೇನು ಓದಬೇಕು ಅಂತಲೇ ಅನ್ಕೋತಾ ಇಲ್ಲ, ನಾನೇನು ಸೋಂಬೇರಿತನದಿಂದ ಇದ್ದೀನಿ ಅಂತ ಎಲ್ಲ ಏನಿಲ್ಲ. ಪಾಪ ನೀವು ಕೂತ್ಕೋತಾ ಇದ್ದೀರಾ, ಹಾರ್ಡ್ ವರ್ಕ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ, ಫೈನಲಿ ನನಗೆ ಟೈಮ್ ಸಿಕ್ತು ಓದೋದಕ್ಕೆ ಅಂತ ಎಲ್ಲ ಅನ್ಕೋತಾ ಇದ್ದೀರಾ. ಬಟ್ ಸ್ಟಿಲ್ ಯಾಕೆ ಆಗ್ತಾ ಇಲ್ಲ ಅಂತಂದರೆ, ಬಿಕಾಸ್
ನಿಮ್ಮ ಬಾಡಿ, ನಿಮ್ಮ ಬ್ರೈನ್ ನಿಮಗೆ ಗೊತ್ತಿಲ್ದಿರಾನೆ ನಿದ್ದೆಗೆ ಪ್ರಿಪೇರ್ ಆಗ್ತಾ ಇದೆ. ಸೊ ಅದಕ್ಕೆ ನೀವು ಏನು ಓದ್ತಾ ಇದ್ರೋ ಅದು ತಲೆಗೆ ಹೋಗ್ತಾ ಇಲ್ಲ. ಸೊ ಇದು ನೈಟ್ ಯಾರ್ಯಾರು ಓದ್ತಾರೋ ಅವ್ರಿಗೆ ಇರುವಂಥ ಒಂದು ಮೇಜರ್ ಸಮಸ್ಯೆ, ಆಯಿತಾ. ಮತ್ತು ಮಾರ್ನಿಂಗ್ ಪ್ರಾಬ್ಲಮ್ ಏನಾಗುತ್ತೆ ನೋಡಿ, ಅಲಾರಾಮ್ ರಿಂಗ್ಸ್ ಆ್ಯಟ್ 5:30 AM, ಆಯಿತಾ. ಫಾರ್ ಮೆನಿ ಸ್ಟೂಡೆಂಟ್ಸ್ ದಿಸ್ ಕ್ಯಾನ್ ಬಿ ಹೈ ಫೋಕಸ್ ಸ್ಟಡಿ ವಿಂಡೋ, ಎಸ್ಪೆಷಲಿ ಇಫ್ ಯು ಹ್ಯಾವ್ ಆಲ್ರೆಡಿ ಹ್ಯಾಡ್ ಇನಫ್ ಸ್ಲೀಪ್, ಆಯಿತಾ. ಸೊ ನೀವೊಂದು 10 ಗಂಟೆಗೆ ಮಲಗಿದ್ದೀರಾ, 10:30ಗೆ ಮಲಗಿದ್ದೀರಾ ಅಂತಂದರೆ 5:00ಗೆ ಎದ್ದು ಓದೋದು ಉತ್ತಮ, ವೆರಿ ಗುಡ್. ಸುಮಾರು ಜನ ಸ್ಟೂಡೆಂಟ್ಸ್ಗೆ ಇದೊಂದು ಜಾಸ್ತಿ ಫೋಕಸ್ಸಲ್ಲಿ ಓದುವಂಥ ಒಂದು ಟೈಮ್ ಪೀರಿಯಡ್ ಆಗಿದೆ. ಬಟ್ ಪ್ರಾಬ್ಲಮ್ ಎಲ್ಲಿ ಬರುತ್ತೆ, ಆ್ಯಂಡ್ ದಿಸ್ ಈಸ್ ವೇರ್ ಮೆನಿ ಸ್ಟೂಡೆಂಟ್ಸ್ ಗೆಟ್ ಇಟ್ ಕಂಪ್ಲೀಟ್ಲಿ ರಾಂಗ್. ನೋಡಿ, waking up at 5 AM after sleeping at 12 AM does not make a topper. ಸೊ ಕರೆಕ್ಟಾಗಿರೋ ಅಂಥ ನಿದ್ದೆ ಆಗಿರಬೇಕು. ನೀವು 12 ಗಂಟೆ 1 ಗಂಟೆಗೆ ಮಲ್ಕೊಂಡು 5 ಗಂಟೆಗೆ ಎದ್ದೇಳ್ತೀನಿ ಅಂತ ಎದ್ದುಬಿಟ್ಟು ಕೂತ್ಕೊಂಡು ಪುಸ್ತಕ ಇಟ್ಕೊಂಡು ಕೂತ್ಕೊಂಡು ಓದಿದ್ರೆ ಅಲ್ಲಿ ಏನೂ ಹೋಗೋದಿಲ್ಲ ತಲೆಗೆ, ಬಿಕಾಸ್ ಕರೆಕ್ಟಾಗಿ ನಿದ್ದೆ ಆಗಿಲ್ಲ. 12 ಗಂಟೆಗೆ ಮಲಗಿ 5 ಗಂಟೆಗೆ ಎದ್ದೇಳ್ತಾ ಇದ್ದೀರಾ ಅಂತಂದರೆ ಜಸ್ಟ್ 5 hours ಆಫ್ ಸ್ಲೀಪ್ ಆಗಿದೆ. ಮಿನಿಮಮ್ 7 to 8 hours ಆಫ್ ಸ್ಲೀಪ್ ಆಗಲೇಬೇಕು ನಿಮ್ಮ ಬ್ರೈನ್ ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂತ ಅಂದರೆ, ಆಯಿತಾ. ಸೊ ಸುಮಾರು ಜನ ಬೆಳಗ್ಗೆ ಯಾರು ಎದ್ದೇಳ್ತೀರೋ ಅವ್ರು ಮಾಡೋವಂಥ ಮಿಸ್ಟೇಕ್ ಇದು. 12 ಗಂಟೆ 1 ಗಂಟೆವರೆಗೂ ಫೋನ್ ಇಟ್ಕೊಂಡಿರ್ತೀರ, ಬೆಳಗಿನ ಜಾವ ಬೇಗ ಎದ್ದೇಳಬೇಕು ಅಂತ ಎದ್ದೇಳ್ತೀರ. ಬಟ್ ಸೇಮ್ ಥಿಂಗ್, ಪುಸ್ತಕ ಇಟ್ಕೊಂಡಿರ್ತೀರ, ಬಟ್ ಏನೂ ತಲೆಗೆ ಹೋಗೋದಿಲ್ಲ. ನೋಡಿ, ಯು ಹ್ಯಾವ್ ಸಿಂಪ್ಲಿ ಬಾರ್ಡರ್ಡ್ ಸ್ಟಡಿ ಟೈಮ್ ಫ್ರಮ್ ಯುವರ್ ಸ್ಲೀಪ್. ಸೊ ನಿದ್ದೆ ಮಾಡುವಂಥ ಟೈಮಲ್ಲಿ ಏನಿದೆ ಆ ಟೈಮ್ನ ಕಿತ್ಕೊಂಡು ನೀವು ಓದೋದಕ್ಕೆ ಕೂತ್ಕೋತಾ ಇದ್ದೀರಾ. ಸೊ ನಿಮ್ಮ ಬ್ರೈನ್ ಬಾಡಿ ಎರಡೂ ಕೆಲಸ ಮಾಡೋದಿಲ್ಲ ಕರೆಕ್ಟಾಗಿ. ಸೊ ಎರಡರಲ್ಲೂ ಪ್ರಾಬ್ಲಮ್ ಇದೆ. ನೀವು ಕರೆಕ್ಟಾಗಿ ಅದನ್ನು ಉಪಯೋಗಿಸ್ಕೊತ ಹೋದರೆ ಡೆಫಿನೆಟ್ಲಿ ಅದಕ್ಕೊಂದು ಸೊಲ್ಯೂಷನ್ ಅನ್ನೋದು ನಿಮಗೆ ಸಿಗುತ್ತೆ. ಅದೇನು ಅಂತ ಇವಾಗ ನೋಡ್ತಾ ಹೋಗೋಣ. ಸೊ ದ ಸೈನ್ಸ್ ಏನು ಹೇಳುತ್ತೆ, ಮೆಮೊರಿ ನೀಡ್ ಸ್ಲೀಪ್. ನೀವು ಓದಿರೋದು ಸುಮಾರು ಕಾಲ ನೆನ್ಪಿಡಬೇಕು ಅಂತ ಅಂದರೆ, ಓಕೆ, ಮೆಮೊರಿ ಬೇಕು ಅಂತಂದರೆ ಜಾಸ್ತಿ ದಿನ ಡೆಫಿನೆಟ್ಲಿ ಒಳ್ಳೆ ನಿದ್ದೆ ಆಗೋದು ತುಂಬ ಇಂಪಾರ್ಟೆಂಟ್, ಆಯಿತಾ. ಸ್ಟಡಿಂಗ್ ಇಸ್ ಓನ್ಲಿ ಹಾಫ್ ದ ಜಾಬ್. ಯೋರ್ ಬ್ರೈನ್ ಆಲ್ಸೋ ನೀಡ್ಸ್ ಟು ಪ್ರಾಸೆಸ್ ವಾಟ್ ಯು ಸ್ಟಡೀಡ್. ಅರ್ಥ ಆಗ್ತಾ ಇದೆ? ಬ್ಯೂಟಿಫುಲ್ ಲೈನ್ಸ್. ನೀವು ಓದೋದು ಬರೀ ಅರ್ಧ ಕೆಲಸ ಮಾತ್ರ ನಿಮ್ಮ ಬ್ರೈನ್ಗೆ, ಇನ್ನು ಅರ್ಧ ಕೆಲಸ ಏನು ಹೇಳಿ, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು, ಆ ಇನ್ಫಾರ್ಮೇಷನ್ನ ಅರ್ಥ ಮಾಡ್ಕೊಳ್ಳೋದು, ನೆನ್ಪಿಟ್ಕೊಳ್ಳೋದು ಇನ್ನು ಅರ್ಧ ಕೆಲಸ ಆಗಿರುತ್ತೆ. ನೀವು ನಾನು ಓದಿದೆ ಅಂತ ಬಿಟ್ಬಿಡ್ತೀರಾ ಅಷ್ಟೇ, ಅದು ಬರೀ ಅರ್ಧ ಕೆಲಸನೇ. ಮಿಕ್ಕಿರೋ ಅರ್ಧ ಕೆಲಸನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಂಪ್ಲೀಟ್ ಸರ್ಕಲ್ ಆಗಬೇಕು ಬ್ರೈನ್ ಕಡೆಯಿಂದ ನೀವೇನು ಓದಿದ್ರೋ ಅದನ್ನು ಅಂತಂದರೆ ಕರೆಕ್ಟಾಗಿರೋ ಅಂಥ ಒಂದು ನಿದ್ದೆ ಆಗಿರಬೇಕು, ಆಯಿತಾ. ಸೊ ದ ವಿನ್ನರ್ ಯಾರು ನೋಡೋಣ. ಸೊ ಲೇಟ್ ನೈಟ್ ಆರ್ ಅರ್ಲಿ ಮಾರ್ನಿಂಗ್, ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಹೂಸ್ ದ ವಿನ್ನರ್ ನಾವು, ಲೇಟ್ ನೈಟ್ ಆರ್ ಅರ್ಲಿ ಮಾರ್ನಿಂಗ್? ಸೊ ಹಿಯರ್ಸ್ ಮೈ ಆನ್ಸರ್. ದ ರಿಯಲ್ ಫಾರ್ಮುಲಾ ಏನಪ್ಪ ಅಂತಂದರೆ, ನನ್ನ ಒಂದು ಅನಿಸಿಕೆ, ಇನಫ್ ಸ್ಲೀಪ್ ಪ್ಲಸ್ ಕನ್ಸಿಸ್ಟೆಂಟ್ ಸ್ಟಡಿ ಪ್ಲಸ್ ಹೈ ಫೋಕಸ್ ಸೆಷನ್, ಡೆಫಿನೆಟ್ಲಿ ಬೆಟರ್ ಪ್ರಿಪ್ರೇಷನ್, ಆಯಿತಾ. ಕರೆಕ್ಟಾಗಿ ನಿದ್ದೆ ಆಗಿರಬೇಕು, ಪ್ರತಿದಿನ ಎದ್ದೇಳಬೇಕು ಅಥವಾ ಪ್ರತಿದಿನ ಓದೋರಾಗಿರಬೇಕು, ಆ್ಯಂಡ್ ಆಲ್ಸೋ ಹೈ ಫೋಕಸ್ ಸೆಷನ್ಸ್. ನಾನು 2 hour ಕೂತ್ಕೊಂಡು ಓದ್ತಾ ಇದ್ದೀನಿ ಖಾಲಿ ಅಂತಂದ್ರೂ ಆ 2 hour ಫೋಕಸ್ಡಾಗಿ ಓದಬೇಕು. ನಾನು ಏನು ಓದ್ತಾ ಇದ್ದೀನೋ ಎಲ್ಲನೂ ನನ್ನ ತಲೆಗೆ ಹೋಗಬೇಕು. ದಟ್ಸ್ ದ ಥಿಂಗ್, ಆಯಿತಾ. ಸೊ ದಟ್ಸ್ ದ ರಿಯಲ್ ಫಾರ್ಮುಲಾ. ಸ್ಲೀಪ್ ಲೆಸ್, ಓಕೆ, ಮೋರ್ ಅವರ್ಸ್ ಅಟ್ ದಿ ಡೆಸ್ಕ್, ಟಾಪರ್ ಆಗಿಬಿಡ್ತಾರೆ ಅಂತ ಅಂದ್ಕೊಳ್ಳೋದು ತಪ್ಪು, ಆಯಿತಾ. ಸೊ ಕಮ್ಮಿ ನಿದ್ದೆ ಮಾಡುವಂಥದ್ದು, ನಾನು ಅವರ್ಸ್ ಟುಗೆದರ್ ಓದ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದು, ಈ ಥರ ಎಲ್ಲ ಮಾಡಿದರೆ ನಾನು ಟಾಪರ್ ಆಗ್ತೀನಿ ಅಂತ ಅಂದ್ಕೊಳ್ಳೋದು ಸುಳ್ಳು, ಆಯಿತಾ. ಸೊ ಕನ್ಸಿಸ್ಟೆಂಟ್ ಆಗಿರಬೇಕು, ಫೋಕಸ್ಡ್ ಆಗಿರಬೇಕು, ಕರೆಕ್ಟಾಗಿರೋ ಅಂಥ ಒಂದು ನಿದ್ದೆ ಆಗಬೇಕು. ಸೊ ನಿಮಗೆ ಕರೆಕ್ಟಾಗಿರೋ ಅಂಥ ನಿದ್ದೆ ಆಗ್ತಾ ಇದೆ ಅಂತಂದರೆ ನೀವು ಬೆಳಗಿನ ಜಾವ ಆದರೂ ಓದಿ, ರಾತ್ರಿ ಕೂತ್ಕೊಂಡಾದರೂ ಓದಿ. ಸೊ ದ್ಯಾಟ್ ಡಿಪೆಂಡ್ಸ್ ಆನ್ ಯು. ಸುಮಾರು ಜನಕ್ಕೆ ಬೆಳಗ್ಗೆ ಎದ್ದೇಳೋ ಅಂಥ ಒಂದು ಅಭ್ಯಾಸ ಇರುತ್ತೆ, ಬಟ್ ಸುಮಾರು ಜನಕ್ಕೆ ರಾತ್ರಿ ಲೇಟಾಗಿ ಮಲಗುವಂಥ ಅಭ್ಯಾಸ ಇರುತ್ತೆ. ಲೇಟ್ ಅಂತಂದರೆ ಡೋಂಟ್ ಗೋ ಬಿಯಾಂಡ್ 1 o'clock 2 o'clock ಅಷ್ಟೆಲ್ಲ ಮಾಡಬೇಡಿ, ಆಯಿತಾ. ಬಿಕಾಸ್ ಯು ಆರ್ ಆಲ್ ಸ್ಟಿಲ್ ಯಂಗ್, ಆಯಿತಾ. ಸೊ ಈಗಲೇ ಬಾಡಿಗೆ ಅಷ್ಟೆಲ್ಲ ಸ್ಟ್ರೆಸ್ ಕೊಟ್ಟರೆ ಹೋಗ್ತಾ ಹೋಗ್ತಾ ಕಷ್ಟ ಆಗುತ್ತೆ. ಸೊ ಒಂದು ಲಿಮಿಟ್ ಇರಲಿ, ಆಯಿತಾ. ತೀರ್ಮಾನ ಮಧ್ಯರಾತ್ರಿ ಪೂರ್ತಿ ಕೂತ್ಕೊಂಡು ಓದಬೇಕು ಅಂತ ಏನಿಲ್ಲ, ಆಯಿತಾ. ಸೊ ಯು ನೋ ಯೋರ್ ಬಾಡಿ, ನಿಮ್ಮ ಬಾಡಿ ಕಂಡೀಷನ್ಸು, ನಿಮ್ಮ ಬಾಡಿ ಹೇಗೆ ಎಷ್ಟೊತ್ತಲ್ಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತು. ಸೊ ಅದ್ರ ಪ್ರಕಾರ ನೀವು ಮಾಡ್ತಾ ಹೋಗಿ. ಬಟ್ ಏನಪ್ಪ ಅಂತಂದರೆ ಇವು 3 ತುಂಬ ಇಂಪಾರ್ಟೆಂಟ್, ಆಯಿತಾ. ಸೊ ನಾವು ಐ ವಾಂಟ್ ಟು ನೋ ಸಮಥಿಂಗ್. ಆರ್ ಯು ಟೀಮ್ ನೈಟ್ ಆರ್ ಟೀಮ್ ಮಾರ್ನಿಂಗ್? ನಾನು ಆಗಲೇ ಕಮೆಂಟ್ ಮಾಡೋಕ್ಕೆ ಹೇಳಿದೆ, ಬಟ್ ಯಾರೆಲ್ಲ ಮಾಡಿಲ್ಲೋ ಈಗ ಹಾಕಿ. ಸೊ ಈಗ ಗೊತ್ತಾಯ್ತಲ್ಲ
ಏನು ವಾಟ್ಸ್ ದಿ ಸೊಲ್ಯೂಷನ್ ಅಂತ, ಪ್ರಾಪರ್ ಆಗಿರುವಂಥ ನಿದ್ದೆ ಇಸ್ ದ ಮೇನ್ ಸೊಲ್ಯೂಷನ್. ಆಯಿತಾ? ನೀನು ಲೇಟಾಗಿ ಬೆಳಗ್ಗೆ ಎದ್ದೇಳ್ತಾ ಇದೆಯಾ ಅಂತಂದರೆ ರಾತ್ರಿ ಒಂದು 1-2 ಅವರ್ಸ್ ಲೇಟಾಗಿ ಮಲಗಿದ್ರು ಪರವಾಗಿಲ್ಲ. ಇಲ್ಲ ರಾತ್ರಿ ಬೇಗ ಮಲಗ್ತಾ ಇದ್ದೀರಾ ಅಂತಂದರೆ ಬೆಳಗ್ಗೆ ಒಂದು ಜಾವ ಬೇಗ ಎದ್ದೇಳಿ. ಬಟ್ ಮೇಕ್ ಶ್ಯೂರ್ ಯು ಸ್ಲೀಪಿಂಗ್ 7 to 8 hours ಅಟ್ಲೀಸ್ಟ್. ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ ಎಲ್ಲರೂ ಇಡೀ ವರ್ಷ ಚೆನ್ನಾಗಿ ಮಲಗಿರ್ತಾರೆ, ಎಕ್ಸಾಮ್ ಟೈಮ್ ಅಷ್ಟೊತ್ತಿಗೆ ಅವ್ರು 1 ಅವರೂ ಮಲಗೋದಿಲ್ಲ. ಅದು ಇನ್ನೂ ಡೇಂಜರು. ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ 8 hours ಮಲಗ್ಕೊಳ್ಳಿ. ದಿನಾಗಲೂ ನೀವು 6 ಅವರ್ ಮಲ್ಕೊಂಡ್ರೂ ಪರವಾಗಿಲ್ಲ. ಬಟ್ ಎಕ್ಸಾಮ್ ಟೈಮ್ಸು, ಟೆಸ್ಟ್ ಟೈಮ್ಸ್ ಅಂತ ಬಂದಾಗ ಆಲ್ರೆಡಿ ಸ್ಟ್ರೆಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅದರಲ್ಲಿ ನಿದ್ದೆನೂ ಆಗಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಕಮೆಂಟ್ ಮಾಡಿದ್ರೆ ನಾನು ಬೇಸಿಕಲಿ ಅಂದರೆ ನಿಮ್ಮ ಏಜಲ್ಲಿ ಡೆಫಿನೆಟ್ಲಿ ಟೀಮ್ ನೈಟಲ್ಲೇ ಇದ್ದೆ. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಹೋಗ್ತಾ 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 ಈಗ ಟೀಮ್ ಮಾರ್ನಿಂಗ್ ಆಗಿದ್ದೀನಿ. ಬೆಳಗಿನ ಜಾವ ಬೇಗ ಎದ್ದೇಳೋದು ಪ್ರಿಫರ್ ಮಾಡ್ತೀನಿ ರಾತ್ರಿ ಲೇಟಾಗಿ ಮಲ್ಕೊಳ್ಳೋದಕ್ಕಿಂತ. ಬಟ್ ಐ ಥಿಂಕ್ ಸುಮಾರು ಜನ ಇಟ್ ಮೈಟ್ ಬಿ ಏಜ್ ಫ್ಯಾಕ್ಟರ್ ಆಲ್ಸೋ, ರಾತ್ರಿ ಹೊತ್ತು ಸ್ವಲ್ಪ ಲೇಟಾಗಿ ಮಲಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ವಿಲ್ ಸಿ ಯಾರ್ಯಾರು ಕಮೆಂಟ್ ಹಾಕಿದ್ದೀರಾ ಅಂತ. ಬಟ್ ಯಾವತ್ತಿದ್ರೂ ಓದೋದಕ್ಕೆ ಒಳ್ಳೆ ಟೈಮ್ ಅಂತ ಅಂದರೆ ಇಟ್ ಇಸ್ ಮಾರ್ನಿಂಗ್ ಮಕ್ಕಳೇ. ಓಕೆ, ಸೊ ನಾನು ಈ ಟೀಮಲ್ಲಿ ಇದ್ದೆ, ಬಟ್ ನಾವು ಐ ಎಂಜಾಯ್ ಮಾರ್ನಿಂಗ್ಸ್, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಟ್ರೈ ಮಾಡಿ. ಯಾರೆಲ್ಲ ಟೀಮ್ ನೈಟ್ ಅಂತ ಹಾಕಿದಿರೋ, ನೀವು ಅಟ್ ದಿ ಎಂಡ್ ಆಫ್ ದ ಡೇ ನಿಮ್ಮ ಆರೋಗ್ಯ ನೀವು ನೋಡಿಕೊಂಡು ನಿದ್ದೆ ಚೆನ್ನಾಗಾಗಿ ಓದೋದೇ ಇಂಪಾರ್ಟೆಂಟ್. ಬಟ್ ಜಸ್ಟ್ ಟ್ರೈ ವೇಕಿಂಗ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಆ ಫ್ರೆಶ್ನೆಸ್ ಇದು ನಿಮಗೆ ಗೊತ್ತಾಗುತ್ತೆ. ಓಕೆ, ಎಸ್. ಸೊ ಆನ್ ದ್ಯಾಟ್ ನೋಟ್, ಥ್ಯಾಂಕ್ ಯು ಸೋ ಮಚ್. ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಲೇಟ್ ನೈಟ್ ಇಂಪಾರ್ಟೆಂಟಾ ಅಥವಾ ಅರ್ಲಿ ಮಾರ್ನಿಂಗ್ ಇಂಪಾರ್ಟೆಂಟಾ ಅಂತ. ಸೊ ಎಸ್, ಸೊ ನೀವು ಕರೆಕ್ಟಾಗಿ 6 hours 7 hours ಸ್ಲೀಪ್ ಮಾಡಿಕೊಂಡು ಎಲ್ಲನೂ ಫಾಲೋ ಮಾಡ್ತಾಯಿದ್ದೀನಿ ಪ್ರಾಪರಾಗಿ ಅಂತಂದರೆ ಓಕೆ, ವೆಲ್ ಆ್ಯಂಡ್ ಗುಡ್. ಕಂಟಿನ್ಯೂ ವಿತ್ ದ ಸೇಮ್. ಇಲ್ಲ ನನಗೆ ನಿದ್ದೆ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತಂದರೆ ಫಸ್ಟ್ ನಿದ್ದೆ ಕರೆಕ್ಟ್ ಮಾಡ್ಕೊಳ್ಳಿ, ಅದಾದಮೇಲೆ ಓದೋದು ಎಲ್ಲ ಆಟೋಮ್ಯಾಟಿಕ್ಕಾಗಿ ಆಗುತ್ತೆ, ನೆನಪಿರೋದು ಎಲ್ಲ. ಓಕೆ, ಸೊ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ವಿಡಿಯೋ, ಈ ಒಂದು ಇನ್ಫಾರ್ಮೇಷನ್ ನಾನು ಏನು ಕೊಟ್ಟಿದ್ದೀನೋ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಆಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.